ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಾರ್ಕೆಟ್ಗಳಲ್ಲಿ ಸಿಗುವಂಥ ಏಲಕ್ಕಿ ಪೌಡರನ್ನು ತುಂಬಾ ಸುಲಭವಾಗಿ ಮನೆಯಲ್ಲಿ ಯಾವ ರೀತಿ ಮಾಡೋದು ಹಾಗೆ ಯಾವ ರೀತಿ ಸ್ಟೋರ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಮಿಸ್ ಮಾಡ್ದೇನೆ ವಿಡಿಯೋನ ಪೂರ್ತಿ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ ಮೊದಲಿಗೆ ಒಂದು 50 ಗ್ರಾಮ್ ಆಗುವಷ್ಟು ಏಲಕ್ಕಿಯನ್ನು ತಗೊಂಡಿದ್ದೀನಿ. ಸ್ವಲ್ಪನೇ ಇದನ್ನು ಬಿಸಿ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸೊ ನಮ್ಮದಲ್ಲಿ ಏಲಕ್ಕಿ ಪೌಡರ್ ಮಾಡೋಕ್ಕೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಾವು ಪ್ರತಿಯೊಂದು ಸ್ವೀಟ್ಗೆ, ಅಡುಗೆಗೆ, ಟೀಗೆ ಪ್ರತಿಯೊಂದಕ್ಕೂ ಕೂಡ ಏಲಕ್ಕಿ ಪೌಡರನ್ನು ಯೂಸ್ ಮಾಡ್ತಾ ಇರ್ತೀವಿ. ಆವಾಗಲೇ ಕುಟ್ಬಿಟ್ಟು ಸೇರಿಸೋದ್ರಿಂದ ಅಷ್ಟು ಸರಿಯಾಗಿ ಪೌಡರ್ ಆಗೋದಿಲ್ಲ. ಈ ರೀತಿ ಪೌಡರ್ ಮಾಡಿಟ್ಕೊಂಡ್ರೆ ಸಾಕು. ತುಂಬಾ ಈಸಿಯಾಗಿ ನಾವು ಯಾವಾಗ ಬೇಕಲ್ಲ ಆವಾಗ ಈ ಪೌಡರನ್ನು ಯೂಸ್ ಮಾಡ್ಬೋದು. ಈಗ ನಾನು ಇದಕ್ಕೆ ಒಂದು 2 ರಿಂದ 3 ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಸಕ್ಕರೆ ಸೇರಿಸೋದ್ರಿಂದನೇ ತುಂಬಾ ನುಣ್ಣಗೆ ಪೌಡರ್ ಆಗಿ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಇದು ಎಷ್ಟು ನುಣ್ಣಗೆ ಆಗಿದೆ ಅಂದ್ಬಿಟ್ಟು. ಈ ರೀತಿ ಸಕ್ಕರೆ ಹಾಕಿ ನಾವು ಪೌಡರ್ ಮಾಡ್ಕೊಳ್ಳೋದ್ರಿಂದ ತುಂಬ ದಿನ ಇದು ತಡೆಯುತ್ತೆ, ಹಾಗೆ ತುಂಬಾ ಚೆನ್ನಾಗಿ ಪೌಡರ್ ಕೂಡ ಆಗುತ್ತೆ. ಫ್ರೆಂಡ್ಸ್, ಇನ್ನೇನು ಹಬ್ಬ ಎಲ್ಲ ಶುರು ಆಗ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬ, ನಾಗರ ಪಂಚಮಿ ಹಬ್ಬ ಶುರು ಆದರೆ ಸಾಕು, ಮನೆಯಲ್ಲಿ ಪ್ರತಿಯೊಂದು ಸ್ವೀಟ್ ಕೂಡ ರೆಡಿ ಆಗ್ತಾ ಇರ್ತವೆ. ಪ್ರತಿಯೊಂದು ಸ್ವೀಟ್ಗೆ ಏಲಕ್ಕಿ ಹಾಕಲಿಲ್ಲ ಅಂದರೆ ಆ ಸ್ವೀಟ್ ರುಚಿನೇ ಬರೋದಿಲ್ಲ. ಹಾಗಾಗಿ ಈ ರೀತಿ ಒಂದ್ಸತಿ ಪೌಡರ್ ಮಾಡಿಟ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ನೀವು ಎಷ್ಟು ದಿನ ಬೇಕಾದರೂ ಸ್ಟೋರನ್ನು ಮಾಡ್ಬೋದು. ಫ್ರೆಂಡ್ಸ್, ಇದನ್ನು ನೀವು ಒಂದು ಕಾಜಿನ ಬಾಟಲಲ್ಲಿ ಸ್ಟೋರ್ ಮಾಡಿಕೊಳ್ಳಿ. ಈ ರೀತಿ ಸ್ಟೋರ್ ಮಾಡೋದ್ರಿಂದ ತುಂಬ ದಿನ ಇದು ತಾಳಿಕೆ ಬರುತ್ತೆ, ಸ್ವಲ್ಪನೂ ಕೆಡೋದಿಲ್ಲ, ಹುಳ ಕೂಡ ಆಗೋದಿಲ್ಲ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.